ಹಾಯ್ ಹಲೋ ನಮಸ್ಕಾರ. SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಗಣಿತ ಶಿಕ್ಷಕ ಕಿಶೋರ್ ಗುಬ್ಬಿ. ಸೊ ಪ್ರೀತಿಯ ಪುಟಾಣಿಗಳೇ, ಇವತ್ತು ನಾವು ಮ್ಯಾಥಮೆಟಿಕ್ಸಲ್ಲಿ ಇಂಪಾರ್ಟೆಂಟ್ ಚಾಪ್ಟರು ದಟ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗಳು. ಇದರಲ್ಲಿ ನಾವು 4 ಕಾನ್ಸೆಪ್ಟ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ತಿಳ್ಕೊಂಡಿರಬೇಕು. 4 ಮಾರ್ಕ್ಸ್ ಕ್ವಶನ್ಸ್ನ ಮಾತಾಡ್ತಾ ಇದ್ದೀನಿ ನಾನು, ಓಕೆನಾ? ಸೊ 4 ಟೈಪ್ ಆಫ್ ಕ್ವಶನ್ಸು, ಬರೀ ಪ್ರಾಬ್ಲಮ್ಸ್ ಅಷ್ಟೇ ಅಲ್ಲ, 4 ಟೈಪ್ ಆಫ್ ಕ್ವಶನ್ಸ್ ವಿ ಶುಡ್ ನೋ. ಅದನ್ನು ನಾವು ಇವತ್ತು ನೋಡೋಕೆ ಹೊರಟಿದ್ದೀವಿ, ಓಕೆ? ಸೊ ಬ್ರಾಡ್ಲಿ ನಾವು ನೋಡೋದಾದ್ರೆ 4 ಟೈಪ್ ಆಫ್ ಕ್ವಶನ್ಸು ನಮಗೆ ಗೊತ್ತಿರಲೇಬೇಕು ಫೈನಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಅದರಲ್ಲಿ ಫಸ್ಟ್ ಟೈಪ್ ಆಫ್ ಕ್ವಶನ್ನು ನಮ್ಗೆ ಒಂದು ಗೊತ್ತಿರಲಿ ಏನಂದರೆ, ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ದೇ ವಿಲ್ ಗಿವ್ ಆಪ್ಷನ್ಸ್, ಇಂಟರ್ನಲ್ ಆಪ್ಷನ್ ಕೊಡ್ತಾ ಇದ್ದಾರೆ. ಫ್ರಮ್ ಮಾಡಲ್ ಪೇಪರ್ ಟು ಪ್ರಿಪ್ರೇಟರಿ ಎಲ್ಲ ಕಡೆ ಕೂಡ ಕೊಟ್ಟಿದ್ದಾರೆ. ಹಾಗಂದರೆ ಫೈನಲ್ ಎಕ್ಸಾಮಲ್ಲೂ ಕೂಡ ಕೊಡೋ ಸಾಧ್ಯತೆ 95% ಇದೆ ಅಂತ ಹೇಳ್ಬೋದು. ಸೊ ಕೊಡ್ತಾ ಇದ್ರೆ ಅಂದರೆ ಅರ್ಥ ಏನು, 2 ಕ್ವಶನ್ಸ್ ಬರುತ್ತೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಪಿಕ್ ಮಾಡ್ಬೇಕು. ನಾವು ಯಾವುದನ್ನು ಚೂಸ್ ಮಾಡಬೇಕು? ನೀವು ನನ್ನನ್ನು ಕೇಳಿದ್ರೆ ದಿಸ್ ಟೈಪ್ ಆಫ್ ಕ್ವಶನ್ ಯು ಶುಡ್ ಆಲ್ವೇಸ್ ಚೂಸ್. ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಬೇರೆ ಟೈಪ್ ಆಫ್ ಕ್ವಶನ್ಸ್ ಕೂಡ ನೋಡೋಣ. ಬಟ್ ಇದು ಈ ರೀತಿ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಇದನ್ನು ಮುಂಚೆನೂ ಕೂಡ ನೋಡಿದ್ದೀವಿ. ಸೊ ಪ್ರಶ್ನೆ ಈ ರೀತಿ ಇದೆ, ಒಂದ್ಸರ್ತಿ ಓದೋಣ. ದ 8th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಹಾಫ್ ಆಫ್ ದಿಟ್ಸ್ ಸೆಕೆಂಡ್ ಟರ್ಮ್ ಅಂತ ಹೇಳ್ತಾರೆ. ಅಂದರೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ, ಅದರ 8ನೇ ಪದವು, ಸೊ ಸಮಾಂತರ ಶ್ರೇಣಿ 8ನೇ ಪದವು 2ನೇ ಪದದ ಅರ್ಧದಷ್ಟು ಇದೆ ಅಂತ ಹೇಳ್ತಾರೆ. ಅಂದರೆ A8 ಇದು 8ನೇ ಪದ, ಹೌದಾ? ಈಸ್ ಈಕ್ವಲ್ ಟು ಹಾಫ್ ಆಫ್ ಇಟ್ಸ್ ಸೆಕೆಂಡ್ ಟರ್ಮ್. ಹಾಫ್ ಅಂದರೆ 1/2ನ, ಆಫ್ ಅಂದರೆ ಇಂಟು ಸೆಕೆಂಡ್ ಟರ್ಮ್ ಅಂದರೆ A2. ಸೊ ಇದನ್ನು ಬರ್ಕೊಳ್ಳೋಕೆ ಬಂದರೆ, ಈ ರೀತಿ ಒಂದು ಸಮೀಕರಣವನ್ನು ಬರ್ಕೊಳ್ಳೋದಕ್ಕೆ ಬಂದರೆ ನಮಗೆ, ಸೊ ನಾವು ಎಲ್ಲ ಕ್ವಶನ್ಸ್ನು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಈ ರೀತಿ ಕ್ವಶನ್ಸ್ನ. ಅದೇ ರೀತಿ ಮುಂದಕ್ಕೆ ಹೇಳ್ತಾರೆ, ಆ್ಯಂಡ್ ದ 11th ಟರ್ಮ್ ಆಫ್ ದಿ ಪ್ರೋಗ್ರೆಷನ್ ಎಕ್ಸಿಡ್ಸ್ ದ 1/3 ಆಫ್ ದಿ ಇಟ್ಸ್ 4th ಟರ್ಮ್ ಬೈ 1 ಅಂತ ಹೇಳ್ತೀರಿ. ಅಂದರೆ A11 ಈಸ್ ಈಕ್ವಲ್ ಟು ಎಕ್ಸಿಡ್ಸ್ ಅಂತ ಹೇಳ್ತೀರಿ. ಎಕ್ಸಿಡ್ಸ್ ಈ ಪದದ ಅರ್ಥ ನಮಗೆ ಗೊತ್ತಿರಬೇಕು. ಎಕ್ಸಿಡ್ಸ್ ಅಂದರೆ ಪ್ಲಸ್ ಅಂತ, ಅಡಿಷನ್ ಮಾಡಬೇಕಂತ. ಏನೋ ಪ್ಲಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಪ್ಲಸ್ ಮಾಡ್ತೀವಿ. ಏನೇನು ಪ್ಲಸ್ ಮಾಡ್ತಾ ಇದ್ದೀವಿ? ಬೈ 1 ಅಂತ ಇರುತ್ತಲ್ಲ, ಬೈ ಎಷ್ಟು ನಂಬರ್ ಅಂತ ಕೊಟ್ಟಿರ್ತಾರೋ ಅದನ್ನು ಪ್ಲಸ್ ಮಾಡಬೇಕು. ಇಲ್ಲಿ ಪ್ಲಸ್ 1 ಅಂತ ಹಾಕೋಣ. ಸೊ ಎಕ್ಸಿಡ್ಸ್ ಏನೇನ 1/3 ಆಫ್ ಇಟ್ಸ್ 4th ಟರ್ಮ್, 1/3 1/3 ಇಂಟು 4th ಟರ್ಮ್ ಅಂದರೆ A4. ಸೊ A4ದು 1/3 ಗಿಂತ 1 ಜಾಸ್ತಿ ಇದೆ ಅಂತ ಅರ್ಥ. ಸೊ ಈ ರೀತಿ 2 ಈಕ್ವೇಷನ್ಸ್ನ ಬರ್ಕೊಳ್ಳೋಕೆ ಬಂದುಬಿಟ್ರೆ ಇನ್ನು ಮಿಕ್ಕಿದೆಲ್ಲ ಬೇಸಿಕ್ ಸಾಲ್ವಿಂಗ್ ಅಷ್ಟೇ. ಸೊ ಫಸ್ಟ್ ಈಕ್ವೇಷನ್ನ ತೊಗೊಳ್ಳೋಣ, ಸಿಂಪ್ಲಿಫೈ ಮಾಡೋಣ. A8 ಅಂದರೆ ನಾವು ಸ್ಪ್ಲಿಟ್ ಮಾಡಿ ಬರೆದ್ರೆ A + 7D ಅಂತ ಬರ್ಕೋತೀವಿ, ಈಸ್ ಈಕ್ವಲ್ ಟು 1/2 ಇಂಟು A2 ಅಂದರೆ A + D ಅಂತ ಬರ್ಕೋತೀವಿ, ಹೌದಾ? ಸೊ A + 7D ಹಿಂಗೆ ಬರ್ಕೋಣ. A + 7D ಈಸ್ ಈಕ್ವಲ್ ಟು 1/2 ಇಂಟು A ಅಂದರೆ ಇಂಟು A ವಿಚ್ ಈಸ್ A/2 ಪ್ಲಸ್ D ಇಂಟು 1/2 ಅಂದರೆ D/2. ಡಿನ ಒಂದು ಕಡೆ ಕರ್ಕೋಣ, ಎನ ಒಂದು ಕಡೆ ಕರ್ಕೋಣ, A/2 ಈ ಕಡೆ ಕರ್ಕೋಣ, ಡಿನೂ ಕೂಡ ಈ ಕಡೆನೇ ಕರ್ಕೊಬಹುದು. ಕರೆಕ್ಟಾಗಿ ಬರ್ಕೊಂಡು ದ 8th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಹಾಫ್ ಆಫ್ ಇಟ್ಸ್ ಸೆಕೆಂಡ್ ಟರ್ಮ್, ರೈಟ್? ಸೊ ಇವಾಗ A/2 ಈ ಕಡೆ ಕರ್ಕೊಂಡ್ರೆ A ಮೈನಸ್ A/2 ಈ ಕಡೆ ಬಂದರೆ A/2 ಆಗುತ್ತೆ, ಮೈನಸ್ A/2 ಪ್ಲಸ್ 7D ಇದು ಈ ಕಡೆ ಬಂದರೆ ಮೈನಸ್ D/2 ಅಂತ ಆಗುತ್ತೆ, ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಮಿಕ್ಕಿದ್ದು 0 ಮಾತ್ರ. ಸೊ ಇವಾಗ A ಮೈನಸ್ A/2 ಇದನ್ನು ಸಿಂಪ್ಲಿಫೈ ಮಾಡೋಣ. ಹೆಂಗೆ ಮಾಡ್ತೀವಿ? LCM ತೊಗೋಬೇಕಾಗುತ್ತೆ. 1ಗೆ 2ಗೆ LCM ಅಂದರೆ 2 ಬರುತ್ತೆ. A ಇಂಟು 2 2A ಮೈನಸ್ A ಇಂಟು 1 A ಪ್ಲಸ್ ಇವೆರಡೂ ಕೂಡ ಸೇಮ್ LCM ಮಾಡೋಣ. ಸೊ ಇಲ್ಲೇನಿಲ್ಲ, 1 ಇದೆ, 1 ಇಂಟು 2 ಅಂದರೆ 2, 7D ಇಂಟು 2 ಅಂದರೆ 14D ಮೈನಸ್ D ಇಂಟು 1 ಅಂದರೆ D ಈಸ್ ಈಕ್ವಲ್ ಟು 0 ಅಂತ ಆಯಿತು, ರೈಟ್? ಇವಾಗ 2A ಮೈನಸ್ A ಅಂದರೆ 1A ಅಥವಾ A ಅಂತ ಬರಿಬೋದು, A/2 ಅಂತ ಆಗುತ್ತೆ. ಪ್ಲಸ್ 14 ಮೈನಸ್ D ಅಂದರೆ 1D ಅಂದರೆ 13D /2 ಈಸ್ ಈಕ್ವಲ್ ಟು 0. ಒಂದು ಕೆಲಸ ಮಾಡೋಣ, ಇದನ್ನು ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸ್ಕೋಣ. A/2 ಈಸ್ ಈಕ್ವಲ್ ಟು ಪ್ಲಸ್ ಇರೋದಕ್ಕೆ ಕಡೆ ಹೋದರೆ ಮೈನಸ್ ಆಗುತ್ತೆ, 13D/2 ಆಗುತ್ತೆ. ಸೊ ಡಿನಾಮಿನೇಟರ್ಲಿರೋ 2ನ ಕ್ಯಾನ್ಸಲ್ ಮಾಡಿಕೊಂಡ್ರೆ A ಈಸ್ ಈಕ್ವಲ್ ಟು ಮೈನಸ್ 13D ಅಂತ ಆಗುತ್ತೆ. ಲೆಟಸ್ ಟೇಕ್ ದಿಸ್ ಆಸ್ ಈಕ್ವೇಷನ್ 1. ಇದನ್ನು ಮೊದಲ ಸಮೀಕರಣ ಅಂತ ತಗೋಣ. ಅದೇ ರೀತಿ ನೆಕ್ಸ್ಟ್ ಏನು ಹೇಳಿದಾರೆ ಅವರು, ಈ ಈಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ಕೂಡ ಎಕ್ಸ್ಪೆಂಡ್ ಮಾಡೋಣ ನಾವು. ಲೆಟಸ್ ಎಕ್ಸ್ಪೆಂಡ್ ದಿಸ್ ಆಲ್ಸೋ. A11 ಅಂದರೆ A + 10D ಅಂತ ಬರಿಬೋದು, ಹೌದಾ? A11ನ ಸ್ಪ್ಲಿಟ್ ಮಾಡಿ ಬರ್ದಿದ್ದೀವಿ ಅಷ್ಟೇ ಇಲ್ಲಿ, ಈಸ್ ಈಕ್ವಲ್ ಟು 1/3 ಇಂಟು A4 ಅಂದರೆ A + 3D ಪ್ಲಸ್ 1 ಅಂತ ಇದೆ, ಹೌದಾ?
ಸೊ ಇವಾಗ ಇದನ್ನು ಹಿಂಗೆ ಇಟ್ಕೊಳ್ಳೋಣ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಎ ಪ್ಲಸ್ 10d ಇಸ್ ಈಕ್ವಲ್ ಟು ಎ ಪ್ಲಸ್ 3d ಇಂಟು 1 ಅಂದರೆ ಎ ಪ್ಲಸ್ 3dನೇ, ಎ ಪ್ಲಸ್ 3d ಡಿವೈಡೆಡ್ ಬೈ 3 ಪ್ಲಸ್ 1 ಅಂತ ಇದೆ. ಸೊ 1 ಡಿನಾಮಿನೇಟರ್ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ, ಹೌದಾ? ಸೊ ಇಲ್ಲಿ ಎಲ್ ಸಿ ಎಮ್ ತೊಗೋಣ, ಏನಾಗುತ್ತೆ, ಎ ಪ್ಲಸ್ 10d ಈಸ್ ಈಕ್ವಲ್ ಟು ಡಿನಾಮಿನೇಟರಲ್ಲಿ 3 ಬರುತ್ತೆ, 1 ಮತ್ತು 3ಗೆ ಎಲ್ ಸಿ ಎಮ್ 3ನೇ ಆಗುತ್ತೆ. ಸೊ ಎ ಪ್ಲಸ್ 3d 1 ಇಂಟು 3 ಅಂದರೆ ಪ್ಲಸ್ 3. ಸೊ ಲೆಟಸ್ ಕ್ರಾಸ್ ಮಲ್ಟಿಪ್ಲೈ 3 ಇಂಟು ಎ 3a ಪ್ಲಸ್ 3 ಇಂಟು 10 30d ಈಸ್ ಈಕ್ವಲ್ ಟು ಎ ಪ್ಲಸ್ 3d ಪ್ಲಸ್ 3 ಅಂತ ಆಗುತ್ತೆ. ಸೊ ಈ ಏನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕರ್ಕೋಬೋದು, ಈ ಏನು ಕೂಡ ಲೆಫ್ಟ್ ಹ್ಯಾಂಡ್ 3d ಕೂಡ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕರ್ಕೋಬೋದು. 3a ಮೈನಸ್ ಎ ಪ್ಲಸ್ 30d ಪ್ಲಸ್ 30d ಮೈನಸ್ 3d, ಇಲ್ಲಿ ಉಳಿಯೋದು ಬರೀ 3 ಮಾತ್ರ, ಈಸ್ ಈಕ್ವಲ್ ಟು 3 ಅಂತ ಆಗುತ್ತೆ. 3a ಮೈನಸ್ ಎ ಅಂದರೆ 2a ಪ್ಲಸ್ 30 ಮೈನಸ್ 3 ಅಂದರೆ 27d ಈಸ್ ಈಕ್ವಲ್ ಟು 3. ಸೊ ಇಲ್ಲಿ ಈ ಸ್ಟೆಪ್ಪಿಗೆ ರೀಚ್ ಆದಮೇಲೆ ಏನೋ ಒಂದು ಮಾಡ್ಬೇಕು. ನಾವು ಏನು ಮಾಡಬೇಕಲ್ಲಿ, ನಮ್ಗೆ ಆಲ್ರೆಡಿ ಎ ಈಸ್ ಈಕ್ವಲ್ ಟು ಮೈನಸ್ 13 ಅಂತ ಗೊತ್ತು, ಅಂದರೆ ಎ ಜಾಗದಲ್ಲಿ ನಾವು ಮೈನಸ್ 13d ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದನ್ನು ತೊಗೊಂಡೋಗಿ ಹಿಂಗೆ ಹಾಕಬೇಕು. 2 ಇಂಟು ಮೈನಸ್ 13d ಏನು ಮಾಡಿದ್ದೀವಿ ಇಲ್ಲಿ, ಎ ಜಾಗದಲ್ಲಿ ವಿ ಹ್ಯಾವ್ ರಿಟರ್ನ್ ಮೈನಸ್ 13d ಪ್ಲಸ್ 27d ಈಸ್ ಈಕ್ವಲ್ ಟು 3 ಅಂತ ಆಗುತ್ತೆ. ಸೊ 2 ಇಂಟು ಮೈನಸ್ 13 ಅಂದರೆ ಮೈನಸ್ 26d ಪ್ಲಸ್ 27d ಈಸ್ ಈಕ್ವಲ್ ಟು 3 ಅಂತ ಆಗುತ್ತೆ. ಸೊ 26 ಮೈನಸ್ 27 ಈಸ್ 26 ಮೈನಸ್ 27 ಎಷ್ಟಾಗುತ್ತೆ, 1d ಅಥವಾ ಬರೀ ಡಿ ಅಂತ ಬರಿಬೋದು, ಈಸ್ ಈಕ್ವಲ್ ಟು 3. ಆನ್ಸರ್ ನಮಗೆ 3 ಅಂತ ಬಂತು. ಸೊ ಇಷ್ಟಾದಮೇಲೆ ಕಟ ಮಾಡಿದ್ವಾ, ಒಂದ್ಸರಿ ಚೆಕ್ ಮಾಡಿ ಒಂದ್ಸರ್ತಿ. ಎ ಜಾಗದಲ್ಲಿ ಮೈನಸ್ 13 26 ಆಯಿತು, ಮೈನಸ್ 26 ಪ್ಲಸ್ 27d ಕರೆಕ್ಟ್ ಆಗಿದೆ. ಓಕೆ, ಮುಂದಕ್ಕೆ. ಸೊ ಎ ಈಸ್ ಈಕ್ವಲ್ ಟು ಕಂಡುಹಿಡಿಬೋದಾ ನಾವು, ಎ ಈಸ್ ಈಕ್ವಲ್ ಟು ಹೆಂಗೆ ಕಂಡುಹಿಡಿದು, ಡಿ ಈಸ್ ಈಕ್ವಲ್ ಟು 3 ಅಂತ ಬಂತು. ಇಲ್ಲಿ ಈ ಈಕ್ವೇಷನಲ್ಲಿ ಫಸ್ಟ್ ಈಕ್ವೇಷನಲ್ಲಿ ಡಿ ಜಾಗದಲ್ಲಿ 3ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಗೆಟ್ ಎ ಈಸ್ ಈಕ್ವಲ್ ಟು ಮೈನಸ್ 13 ಇಂಟು ಡಿ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ, ವಿಚ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಆಗುತ್ತೆ. 13 3 39. ಸೊ ಎ ಈಸ್ ಈಕ್ವಲ್ ಟು ಮೈನಸ್ 39 ಅಂತ ಬಂತು. ಸೊ ಎ ವ್ಯಾಲ್ಯೂ ಗೊತ್ತಾಯಿತು, ಡಿ ವ್ಯಾಲ್ಯೂ ಗೊತ್ತಾಯಿತು. ಇವಾಗ ನಮ್ಗೆ ಕಂಡುಹಿಡಿಯಬೇಕಿರೋದೇನು, ಫೈಂಡ್ ದ 15th ಟರ್ಮ್ ಆಫ್ ದಿ ಪ್ರೋಗ್ರೆಷನ್. ಎ 15 ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಎ 15 ಈಸ್ ಈಕ್ವಲ್ ಟು ಎ 15 ಸ್ಪ್ಲಿಟ್ ಮಾಡಿ ಬರೆದ್ರೆ ಎ ಪ್ಲಸ್ 14d ಅಂತ ಬರಿಬೋದಾ, ವಿಚ್ ಈಸ್ ಈಕ್ವಲ್ ಟು ಎ ಅಂದರೆ ಮೈನಸ್ 39 ಪ್ಲಸ್ 14 ಇಂಟು ಡಿ ಅಂದರೆ 3, ಹೌದಾ, ಈಸ್ ಈಕ್ವಲ್ ಟು ಮೈನಸ್ 39 14 3 ಪ್ಲಸ್ 3 42ನಾ. ಸೊ 42 ಮೈನಸ್ 39 ಅಂದರೆ ಎ 15 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಈಸ್ ಈಕ್ವಲ್ ಟು 3. ಕರೆಕ್ಟ್. ಎ 15 ವ್ಯಾಲ್ಯೂ ನಮಗೆ 3 ಬರ್ತಾ ಇದೆ, ವಿಚ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಇದು ನಮಗೆ ಕಂಡುಹಿಡಿಯೋದಕ್ಕೆ ಹೇಳಿದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು, ಫಸ್ಟು ಈ ಈಕ್ವೇಷನ್ ಒಂದನ್ನು ಬರ್ಕೋಬೇಕು. ಈ ಈಕ್ವೇಷನ್ ಬರ್ಕೊಂಡು ಮಾಮೂಲಿ ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡ್ತಿದ್ವಲ್ಲ ಆ ರೀತಿ ಸಾಲ್ವ್ ಮಾಡ್ತಾ ಹೋಗಬೇಕು. ವಿ ವಿಲ್ ಗೆಟ್ ಫಸ್ಟ್ ಒನ್ ಈಕ್ವೇಷನ್ ಸಿಗುತ್ತೆ, ಮತ್ತು ನೆಕ್ಸ್ಟ್ ಈಕ್ವೇಷನ್ ತೊಗೊಂಡು ಕೂಡ ಸಿಂಪ್ಲಿಫೈ ಮಾಡ್ತಾ ಹೋದರೆ ವಿ ವಿಲ್ ಗೆಟ್ ಸಮ್ವೇರ್. ಇವಾಗ ಎ ಜಾಗದಲ್ಲಿ ನಾವು ಈ ಬಂದಿರೋ ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಡಿ. ಡಿ ವ್ಯಾಲ್ಯೂನ ಮತ್ತೆ ಫಸ್ಟ್ ಈಕ್ವೇಷನ್ಗೆ ಹಾಕಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಸಿಗುತ್ತೆ. ಆಮೇಲೆ ಎ 15 ಕಂಡುಹಿಡಿರಿ ಅಂತ ಹೇಳಿದ್ದಾರೆ, ಇಟ್ ಈಸ್ ಈಸಿ, ಎ ಪ್ಲಸ್ 14d ಅಂತ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಇದೇ ರೀತಿ ಪ್ರಶ್ನೆಗಳನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಒಂದು ಸರ್ತಿ ಸೈಡ್ಗೆ ಹೋಗ್ತೀನಿ, ಬೇಕಾದ್ರೆ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್. ಸೊ ಈ ರೀತಿ ಪ್ರಶ್ನೆಗಳನ್ನ ನಾನು ಒಂದಷ್ಟು ಕೊಟ್ಟಿದ್ದೀನಿ. ಇಲ್ಲಿ ಫಸ್ಟ್ ಈಕ್ವೇಷನ್ ಬರೀಬೇಕು, ಮೂರಕ್ಕೂ ಕೂಡ ಈಕ್ವೇಷನ್ ಬರೀರಿ. ಈಕ್ವೇಷನ್ ಬರೆದ್ಬಿಟ್ಟು ಫಸ್ಟ್ ಟೈಪ್ ಆಫ್ ಕ್ವಶನ್ ಅಂತ ಹಾಕ್ಬಿಟ್ಟು ಮೂರದ್ದು ಈಕ್ವೇಷನ್ ಏನು ಬರ್ತಾ ಇದೆ, ಫಸ್ಟ್ ಕ್ವಶನ್ ಅಂತ ಹಾಕ್ಬಿಟ್ಟು ಈಕ್ವೇಷನ್ಗಳು ಏನೇನು ಬಂತು, 2 ಈಕ್ವೇಷನ್ ಬರುತ್ತೆ. ಸೆಕೆಂಡ್ ಕ್ವಶನ್ ಹಾಕ್ಬಿಟ್ಟು ಈಕ್ವೇಷನ್ ಏನು ಬಂತು, ಥರ್ಡ್ ಕ್ವಶನ್ ಅಂತ ಹಾಕ್ಬಿಟ್ಟು ಈಕ್ವೇಷನ್ ಏನು ಬಂತು. ಸೊ 3 ಈಕ್ವೇಷನ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು, ಅದನ್ನು ನಾನು ಚೆಕ್ ಮಾಡ್ತೀನಿ. ಓಕೆನಾ, ಕರೆಕ್ಟಾ ಇಲ್ವಾ ರಾಂಗಾ ಅಂತ ಹೇಳ್ತೀನಿ. ಸೊ ಮುಂದಕ್ಕೆ ಇದು ಮೊದಲನೇ ರೀತಿಯ ಪ್ರಶ್ನೆ. ಎರಡನೇ ರೀತಿಯ ಪ್ರಶ್ನೆ ಏನು, ಈ ರೀತಿ ಕೊಡ್ಬೋದು. ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 5n ಮೈನಸ್ n ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಸ್ ಎನ್ ಈಸ್ ಈಕ್ವಲ್ ಟು 5n ಮೈನಸ್ n ಸ್ಕ್ವೇರ್, ಹೌದಾ. ಸೊ ರೈಟ್ ದ ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರೀರಿ. ಹಾಗೆ ಫೈಂಡ್ ದ 21st ಟರ್ಮ್, ಆಲ್ಸೋ ಫೈಂಡ್ ದ 21st ಟರ್ಮ್ದು ಸಮ್.
ಫಸ್ಟ್ 21st ಟರ್ಮ್ಸ್ದು ಸಮ್ಮು ಕೂಡ ಕೇಳ್ತೀರಾ. ನಾನೇನು ಮಾಡ್ತೀನಿ ಇಲ್ಲಿ ಎ ಪಿ ವರೆಗೂ ಬರಿತೀನಿ, ಎಸ್ ಎನ್ ಸಾರಿ ಎ ಎನ್ ಮತ್ತು ಎಸ್ ಎನ್ ನೀವು ಕಂಡುಹಿಡಿಬೇಕಾಗುತ್ತೆ, ಹೇಳ್ಕೊಡ್ತೀನಿ ಹಿಂಗೆ ಅಂತ. ಸೊ ಫಸ್ಟು ನಾವು ಎ ಪಿನ ಕಂಡುಹಿಡಿಬೇಕಂದ್ರೆ ಒಂದು ಸಮಾಂತರ ಶ್ರೇಣಿಯನ್ನು ಬರಿಬೇಕಾದ್ರೆ ನಮ್ಗೆ ಮೊದಲ ಪದ ಬೇಕು, ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಕೂಡ ಗೊತ್ತಾಗಬೇಕು. ಸೊ ಎ ಮತ್ತು ಡಿನ ಕಂಡುಹಿಡಿಬೇಕು. ಫಸ್ಟು ಎಸ್ ಎನ್ ಅಂದರೆ ಏನಂತ ನೋಡೋಣ. ಎಸ್ ಎನ್ ಅಂದರೆ ಎ ಪ್ಲಸ್ ಸೆಕೆಂಡ್ ಟರ್ಮು ಎ ಪ್ಲಸ್ ಡಿ ಪ್ಲಸ್ ಥರ್ಡ್ ಟರ್ಮ್ ಅಂದರೆ ಎ ಪ್ಲಸ್ 2d ಪ್ಲಸ್ ಡಾಟ್ 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 ಅಪ್ ಟು ಲಾಸ್ಟ್ ಟರ್ಮ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅಲ್ಲಿವರೆಗೂ ಎಲ್ಲ ಪದಗಳ ಮೊತ್ತ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ S2 ಅಂದ್ರೇನು, S2 ಅಂದರೆ ಫಸ್ಟ್ ಟರ್ಮು ಸೆಕೆಂಡ್ ಟರ್ಮ್ಗಳ ಸಮ್ಮು. S3 ಅಂದ್ರೇನು, ಫಸ್ಟ್ ಟರ್ಮು ಸೆಕೆಂಡ್ ಟರ್ಮು ಥರ್ಡ್ ಟರ್ಮು ಮೂರೂ ಪದಗಳ ಮೊತ್ತ. ಅದೇ S1 ಅಂದರೆ ಬರೀ ಫಸ್ಟ್ ಪದದ ಮೊತ್ತ ಮಾತ್ರ, ಏನೂ ಆ್ಯಡ್ ಮಾಡ್ತಲ್ಲ, ಬರೀ ಫಸ್ಟ್ ಟರ್ಮ್ ಏನಿದೆಯೋ ಅದನ್ನೇ ಬರಿತೀವಿ. ಹಂಗಂದ್ರೆ S1 ಅಂದ್ರೂ ಒಂದೇ, S1 ಈಸ್ ಆಲ್ಸೋ ಈಕ್ವಲ್ ಟು A1 ಅಥವಾ ವಿಚ್ ಈಸ್ ಈಕ್ವಲ್ ಟು ಎ. S1 ಅಂದ್ರೂ ಒಂದೇ, A1 ಅಂದ್ರೂ ಒಂದೇ, ಅಥವಾ ಬರೀ ಎ ಅಂತ ಅಂದ್ರೂ ಕೂಡ ಒಂದೇನೆ. ಹಾಗಾದ್ರೆ ನಾವು ಇಲ್ಲಿ ಏನು ಮಾಡ್ಬೋದು, ಕೆಲಸ ಮಾಡೋಣ, ಎಲ್ಲದನ್ನು ಅಳಿಸ್ಕೊಂಬೇಡ. ಸೊ ಹಾಗಂದ್ರೆ ಏನು ಮಾಡ್ಬೋದು ನಾವಿಲ್ಲಿ, ಅವ್ರ Sn ಇಸ್ ಈಕ್ವಲ್ ಟು 5n ಮೈನಸ್ ಎನ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಏನು ಮಾಡಬೇಕು, ಎನ್ ಜಾಗದಲ್ಲಿ 1 ಹಾಕಿದ್ರೆ A1 ಸಿಗುತ್ತೆ ನಮಗೆ, ವಿಚ್ ಇಸ್ ನಥಿಂಗ್ ಬಟ್ ದ ಫಸ್ಟ್ ಟರ್ಮ್ ಎ ಮೊದಲ ಪದ. S1 ವಿಚ್ ಈಸ್ ಈಕ್ವಲ್ ಟು ಎ, ಹಾಗಂದ್ರೆ 5 ಇಂಟು 1 ಮೈನಸ್ 1 ಸ್ಕ್ವೇರ್ ವಿಚ್ ಈಸ್ 5 ಇಂಟು 1 ಅಂದರೆ 5 ಮೈನಸ್ 1 ಸ್ಕ್ವೇರ್ ಅಂದರೆ 1. ಎ ಈಸ್ ಈಕ್ವಲ್ ಟು ಏನು ಬರ್ತಾ ಇದೆ, 5 ಮೈನಸ್ 1 ಅಂದರೆ 4 ಅಂತ ಬಂತು. ಎ ವ್ಯಾಲ್ಯೂ ಸಿಕ್ತು ನಮಗೆ, ಮೊದಲ ಪದ ಗೊತ್ತಾಯಿತು. ಇವಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು. ಸಾಮಾನ್ಯ ವ್ಯತ್ಯಾಸ ಅಂದ್ರೇನು, ಯಾವ್ದಾದ್ರು ಎರಡು ಅನುಕ್ರಮ ಪದಗಳ ವ್ಯತ್ಯಾಸ, ಹೌದಲ್ವಾ? ಅಂದರೆ 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಡಿಫ್ರೆನ್ಸ್, A2 ಮೈನಸ್ A1 A3 ಮೈನಸ್ A2. ಹಾಗಂದ್ರೆ ನಾವು ಏನಾದ್ರು ಮಾಡಿ A2 ಕಂಡುಹಿಡಿಯೋಕ್ಕಾದ್ರೆ, ಸೆಕೆಂಡ್ ಪದ ಎರಡನೇ ಪದವನ್ನು ಕಂಡುಹಿಡಿಯೋಕ್ಕಾದ್ರೆ, ಸೊ ನಮಗೆ ಡಿ ವ್ಯಾಲ್ಯೂ ಗೊತ್ತಾಗೋಗ್ಬಿಡುತ್ತೆ. ಹೆಂಗೆ ಕಂಡುಹಿಡಿಯೋಣ, S2 ಅಂದ್ರೇನು ಅಂತ ಫಸ್ಟ್ ನೋಡೋಣ. S2 ಅಂದ್ರೇನು, S2 ಅಂದರೆ A1 ಪ್ಲಸ್ A2, ಹೌದಲ್ವಾ? A1 ಪ್ಲಸ್ A2. ಹಂಗಂದ್ರೆ ಇವಾಗ ನಮ್ಗೆ A2 ಬರಬೇಕಂದ್ರೆ S2 ಇಂದ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ ಎ ಆಗುತ್ತೆ. S2 ಮೈನಸ್ ಎ ಮಾಡಬೇಕು. S2 ಕಂಡುಹಿಡಿಬೋದಾ, S2 ಈಸ್ ಈಕ್ವಲ್ ಟು ಎನ್ ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ, 5 ಇಂಟು 2 ಮೈನಸ್ 2 ಸ್ಕ್ವಯರ್. S2 ಅಂದರೆ 5 ಟು ಝ 10 ಮೈನಸ್ 2 ಸ್ಕ್ವಯರ್ ಅಂದರೆ 2 ಟು ಝ 4. S2 ಎಷ್ಟು ಬರ್ತಾ ಇದೆ, 6 ಅಂತ ಬರ್ತಾ ಇದೆ. S2 ಗೊತ್ತಾಯಿತು, ಬಟ್ ನಮ್ಗೆ A2 ಬೇಕಿರೋದ್ರಿಂದ S2 ಅಲ್ಲಿ ಏನ ಮೈನಸ್ ಮಾಡಬೇಕು, ವಿಚ್ ಈಸ್ A2 ಈಸ್ ಈಕ್ವಲ್ ಟು S2 ಮೈನಸ್ A1 ಅಥವಾ ಎ. ಎಷ್ಟು ಬರುತ್ತೆ, 6 ಮೈನಸ್ ಎ ಎಷ್ಟಿತ್ತು 4. A2 ಎಷ್ಟಾಯಿತು, 6 ಮೈನಸ್ 4 ಅಂದರೆ 2 ಅಂತ ಬಂತು. A1 ಗೊತ್ತಾಯಿತು, A2 ಗೊತ್ತಾಯಿತು. ಇವಾಗ ಡಿ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯೋ ಸುಲಭನಾ. ಡಿ ಈಸ್ ಈಕ್ವಲ್ ಟು ಸೊ A2 ಮೈನಸ್ A1 ಇದೆಲ್ರಿಗೂ ಗೊತ್ತೇ ಇದೆ. ಹಾಗಂದ್ರೆ A2 ಏನು 2 ವಿಚ್ ಇಸ್ 2 ಮೈನಸ್ A1 ಅಂದರೆ 4 ಮೈನಸ್ 4. ಡಿ ಈಸ್ ಈಕ್ವಲ್ ಟು 2 ಮೈನಸ್ 4 ಅಂದರೆ ಮೈನಸ್ 2, ಹೌದಾ? ಸೊ ಹಂಗಂದ್ರೆ ಎ ವ್ಯಾಲ್ಯೂ ಗೊತ್ತಾಯಿತು, ಡಿ ವ್ಯಾಲ್ಯೂ ಗೊತ್ತಾಯಿತು. ಎ ಪಿ ಬರೀರಿ ಅಂತ ಹೇಳ್ತೀರಾ. ಎ ಪಿ ಈಸ್ ಈಕ್ವಲ್ ಟು ಎ ಎ ಪ್ಲಸ್ ಡಿ ಎ ಪ್ಲಸ್ 2d ಡಾಟ್ ಡಾಟ್ ಡಾಟ್, ಹೌದಾ? ಸೊ ಹಂಗಂದ್ರೆ ಈ ಜಾಗಗಳಿಗೆ ಎ ಜಾಗಕ್ಕೆ 4ನ ಸಬ್ಸ್ಟಿಟ್ಯೂಟ್ ಮಾಡೋಣ, ಡಿ ಜಾಗಕ್ಕೆ ಮೈನಸ್ 2ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಬರುತ್ತೆ ಅವಾಗ, ಎ ಅಂದರೆ 4 ಮೈನಸ್ 2 ಅಂದರೆ 2, ಮೈನಸ್ 2 ಅಂದರೆ 0, ಮೈನಸ್ 2 ಅಂದರೆ ಮೈನಸ್ 2, ಮೈನಸ್ 4 ಮೈನಸ್ 6 ಡಾಟ್ ಡಾಟ್ ಡಾಟ್. ಇದು ನಮಗೆ ಬೇಕಾಗಿದ್ದಂಥ ಒಂದು ಸಮಾಂತರ ಶ್ರೇಣಿ, ಹೌದಾ? ದಿಸ್ ಈಸ್ ದ ರಿಕ್ವೈರ್ಡ್ ಎ ಪಿ. ಎ ಪಿ ಬರ್ದಾದ್ಮೇಲೆ ಅಲ್ಲಿಗೆ ನಿಲ್ಲಿಸಿಲ್ಲ ಅವರು. ಏನು ಕಂಡು ಕೇಳ್ತಿದ್ದಾರೆ, ಫೈಂಡ್ ದ 21st ಟರ್ಮ್ ಆ್ಯಂಡ್ ಆಲ್ಸೋ ಫೈಂಡ್ ದ ಸಮ್ ಆಫ್ ದಿ ಫಸ್ಟ್ 21st ಟರ್ಮ್ಸ್. A21 ಕಂಡುಹಿಡಿಬೇಕು, ವಿಚ್ ಈಸ್ ಈಕ್ವಲ್ ಟು ಎ ಪ್ಲಸ್ 20d, ಹೌದಾ? ಅಂದರೆ 4 ಪ್ಲಸ್ 20 ಇಂಟು ಮೈನಸ್ 2 ವಿಚ್ ಈಸ್ 4 ಪ್ಲಸ್ 20 ಇಂಟು ಮೈನಸ್ 2 ಅಂದರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಮೈನಸ್ 4 ಮೈನಸ್ 80 ಆಗುತ್ತೆ, 80 ಅಲ್ಲ 40 ಸಾರಿ 40 ವಿಚ್ ಈಸ್ A21 ಈಸ್ ಈಕ್ವಲ್ ಟು ಮೈನಸ್ 36. ಕರೆಕ್ಟಾ? 2 2 2 40 ಮೈನಸ್ 40 ಕರೆಕ್ಟ್ ಆಗಿದೆ. ಸೊ A21 ಈಸ್ ಈಕ್ವಲ್ ಟು ಮೈನಸ್ 36 ಅಂತ ಬಂತು. ಅದೇ ರೀತಿ S21 ಕೂಡ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. S21 ಈಸ್ ಈಕ್ವಲ್ ಟು ಎಸ್ ಎನ್ ಫಾರ್ಮುಲಾ ಏನು, ಎಸ್ ಎನ್ ಈಸ್ ಈಕ್ವಲ್ ಟು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಈಸಿ. ಯಾವ ಫಾರ್ಮುಲಾ ಯೂಸ್ ಮಾಡೋಣ ಅಂದರೆ n/2 ಇಂಟು ಎ ಪ್ಲಸ್ ಎ ಎನ್ ಯೂಸ್ ಮಾಡೋಣ. ಯಾಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ, ಎ ಎನ್ ಅಂದರೆ A21 ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತು. ದೇರ್ ಫೋರ್ 21/2 ಇಂಟು
ಎನ್ ಅಂದರೆ n/2 ಇಂಟು ಎ ಅಂದರೆ 4 ಪ್ಲಸ್ ಮೈನಸ್ 36 ಎ ಪ್ಲಸ್ ಎನ್. ಹಾಗಂದರೆ 21/2 ಇಂಟು 4 ಮೈನಸ್ 36 ಅಂದರೆ ಮೈನಸ್ 32 ಆಗುತ್ತೆ. ಹೌದಾ? 2 1 2 ಮೈನಸ್ 16 ಸೊ 21 ಇಂಟು 16 S21 ಎಷ್ಟು ಬರುತ್ತೆ? ಯು ಶುಡ್ ಟೆಲ್ ಇನ್ ದ ಕಮೆಂಟ್ ಸೆಕ್ಷನ್, ರೈಟ್? ಸೊ ಆನ್ಸರ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. 21ನ ಮೈನಸ್ 14 ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ಸಮ್ ವ್ಯಾಲ್ಯೂ ಆಸ್ ನೆಗೆಟಿವ್ ಎಷ್ಟು ಬಂತು ಅಂತ ಆನ್ಸರ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಸೊ ಈ ರೀತಿ ಪ್ರಶ್ನೆಗಳನ್ನ ಕೂಡ ನಾನು ಒಂದೆರಡು ಲಿಸ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ಇದನ್ನು ಕೂಡ ಸಾಲ್ವ್ ಮಾಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಓಕೆ, ರೈಟ್? ಸೊ ದೆರ್ ಆರ್ 5 ಟರ್ಮ್ಸ್. ಇದು ಮೂರನೇ ಟೈಪ್ ಆಫ್ ಕ್ವಶನು. ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಅಸ್ಯೂಮಿಂಗ್ ದ ಟರ್ಮ್ಸ್. ನಮ್ಮ ಪದಗಳನ್ನ ನಾವು ಅಸ್ಯೂಮ್ ಮಾಡಬೇಕು, ಊಹಿಸ್ಬೇಕು, ಯಾವ್ದಾವುದು ಅಂತ ಇರಲಿ ಅಂತ ಅಸ್ಯೂಮ್ ಮಾಡ್ಕೋಬೇಕು. 5 ಟರ್ಮ್ಸ್ ಅಂತ ಹೇಳ್ತಿದ್ದಾರೆ, 5 ಟರ್ಮ್ಸ್ ಅಂತ ಹೇಳ್ತೀರಿ. ಇದು ನಮ್ಮ ಫಾರ್ಮುಲಾ ಶೀಟಲ್ಲಿ ಕೂಡ ನೋಡಿದ್ದೀವಿ, ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. 5 ಟರ್ಮ್ಸ್ ಅಂದಾಗ a ಮೈನಸ್ 2d, a ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2d. ಸೊ ಇವು ನಮ್ಮ ಪದಗಳಾಗಿರಲಿ ಅಂತ ಅಸ್ಯೂಮ್ ಮಾಡ್ತೀವಿ. ಅದೇ 4 ಟರ್ಮ್ಸ್ ಅಂತ ಕೊಟ್ಟರೆ, 4 ಟರ್ಮ್ಸ್ ಅಂತ ಕೊಟ್ಟರೆ a ಮೈನಸ್ 3d, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3d ಅಂತ ಅಸ್ಯೂಮ್ ಮಾಡ್ತೀವಿ. ಇವು ನಮ್ಮ 4 ಪದಗಳಾಗಿರಲಿ ಅಂತ. ಅದೇ 3 ಟರ್ಮ್ಸ್ ಅಂತ ಕೊಟ್ಟರೆ ಸೊ ಎ ಮೈನಸ್ ಡಿ, ಎ ಪ್ಲಸ್ ಡಿ, ಇವು ನಮ್ಮ ಪದಗಳಾಗಿರಲಿ ಅಂತ ಅಸ್ಯೂಮ್ ಮಾಡ್ತೀವಿ. ಸೊ ಇದು ನಿಮಗೆ ಗೊತ್ತಿರಬೇಕು. ನನ್ನ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, 6 ಪದಗಳು ಅಂತ ಕೊಟ್ಟರೆ ಯಾವ್ದಾವುದನ್ನು ಅಸ್ಯೂಮ್ ಮಾಡ್ತೀವಿ? ಇದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು. ಇಫ್ ದೇ ಆರ್ ಆಸ್ಕಿಂಗ್ ಅಬೌಟ್ 6 ಟರ್ಮ್ಸ್ ಇದಾವೆ ಅಂತ ಹೇಳಿದ್ರೆ ಏನೇನು ಪದಗಳನ್ನ ತಗೋತೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಸೇಮ್ ಲಾಜಿಕ್ಕು, ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ. ಸೊ ಇವಾಗ ನಮಗೆ 5 ಟರ್ಮ್ಸ್ ಅಂತ ಹೇಳ್ತೀರಾ, ಹಂಗಂದ್ರೆ ಇದನ್ನು ಅಸ್ಯೂಮ್ ಮಾಡ್ಕೋಬೇಕು. ಲೆಟ್ ದ ಟರ್ಮ್ಸ್ ಬಿ a ಮೈನಸ್ 2d. ಇದನ್ನ ಅಳಿಸ್ತಾ ಇದ್ದೀನಿ ನಾನು. a ಮೈನಸ್ 2d, a ಮೈನಸ್ 2d, a ಮೈನಸ್ ಡಿ, ಎ ಪ್ಲಸ್ ಡಿ, ಅದೇ ರೀತಿ ಎ ಪ್ಲಸ್ 2d. ಇವು ನಮ್ಮ ಪದಗಳಾಗಿರಲಿ ಅಂತ ಅಸ್ಯೂಮ್ ಮಾಡ್ತಿದ್ದೀವಿ. ಅವ್ರೇನು ಹೇಳ್ತಿದ್ದಾರೆ? ಹಾಗಂದ್ರೆ ಇವಾಗ ಮೊದಲ ಪದ ಯಾವುದಾಯಿತು? ಇದು ಮೊದಲ ಪದ, ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್ ಆಯಿತು, ಇದು ಥರ್ಡ್ ಟರ್ಮ್ ಆಯಿತು, ಇದು ಫೋರ್ತ್ ಟರ್ಮ್ ಆಯಿತು, A4 ಆಯಿತು, ಇದು A5 ಆಯಿತು. ಸೊ ಫಸ್ಟ್ ಟರ್ಮ್ ಯಾವುದಾಯಿತು? a ಮೈನಸ್ 2d. ಇಲ್ಲಿಂದ ನೋಡ್ಕೊಂಬರ್ಬೇಕು. ಓಕೆನಾ? ಸೊ ಫಸ್ಟ್ ಹೇಳ್ತಿರೋರು ದೆರ್ ಆರ್ 5 ಟರ್ಮ್ಸ್ ಇನ್ ಎನ್ AP, ಸಮ್ ಆಫ್ ದಿ ಆಲ್ ದ ಟರ್ಮ್ಸ್ ಈಸ್ 55 ಅಂತ. ಹಂಗೆ ಎಲ್ಲ ಪದಗಳ ಮೊತ್ತ ಅಂದರೆ ಆ್ಯಡ್ ಮಾಡಬೇಕು. ಲೆಟ್ ಅಸ್ ಆ್ಯಡ್. ಸೊ ಆ್ಯಡ್ ಮಾಡಿದ್ರೆ ಈಸ್ ಈಕ್ವಲ್ ಟು 55 ಅಂತ ಹೇಳ್ತಿದ್ದಾರೆ. ಸೊ ಹಂಗಂದರೆ ಮೈನಸ್ 2d ಪ್ಲಸ್ 2d ಕ್ಯಾನ್ಸಲ್ ಆಗುತ್ತೆ. ಏನಕ್ಕೆ ಅಸ್ಯೂಮ್ ಮಾಡ್ತಿದ್ದೀವಿ ಅಂತ ಗೊತ್ತಾಗ್ತಿದೆ ಅನ್ಸುತ್ತೆ. ಇವಾಗ ಮೈನಸ್ 2d ಪ್ಲಸ್ 2d ಕ್ಯಾನ್ಸಲ್ ಆಗಿಬಿಟ್ರೆ ಬರೀ ಎ ಮಾತ್ರ ಉಳಿಯುತ್ತೆ. ಅದೇ ರೀತಿ ಸೊ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ, ವಿಚ್ ಈಸ್ 5 ಇಂಟು ಎ ಈಸ್ ಈಕ್ವಲ್ ಟು 55. ಅಂದರೆ 5ನ ಕೆಳಗಡೆ ಕಳಿಸ್ತಾರೆ, ಎ ಈಸ್ ಈಕ್ವಲ್ ಟು 55/5 ಆಗುತ್ತೆ. 5 1s 5 11s, ಎ ಈಸ್ ಈಕ್ವಲ್ ಟು 11 ಅಂತ ಬಂತು. ಇದು ನಮ್ಮ ಮೊದಲ ಪದನ ಅಲ್ಲ, ಮಧ್ಯದ ಪದ. ಎ ವ್ಯಾಲ್ಯೂ 11 ಅಂತ ಬಂದಿದೆ. ಓಕೆನಾ? ಅವ್ರು ಏನು ಹೇಳ್ತಿದ್ದಾರೆ? ಆಮೇಲೆ ಇನ್ನೊಂದು ರಿಲೇಷನ್ ಕೊಡ್ತಿದ್ದಾರೆ. ಆ್ಯಂಡ್ ದ ಫೋರ್ತ್ ಟರ್ಮ್ ಈಸ್, 4ನೇ ಪದವು 5 ಮೋರ್ ದ್ಯಾನ್ ಅಂದರೆ ಆ್ಯಡ್ ಮಾಡಬೇಕು ಅಂತ ನಿಮ್ಗೆ ಗೊತ್ತು ಆಲ್ರೆಡಿ. 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 5 ಹೆಚ್ಚು ಅಂತ ಹೇಳ್ತಿದ್ದಾರೆ. ಮೊತ್ತಕ್ಕಿಂತ 5 ಹೆಚ್ಚು ಹಂಗಂದ್ರೆ ಅರ್ಥ ಏನು? ಫೋರ್ತ್ ಟರ್ಮ್ A4, ಯಾವುದು A4? ಎ ಪ್ಲಸ್ ಡಿ ಇದೆಯಲ್ಲ, ಇದು A4. ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಮೊದಲ 2 ಪದಗಳ ಮೊತ್ತಕ್ಕಿಂತ, ಅಂದರೆ ದ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಫಸ್ಟ್ 2 ಟರ್ಮ್ಸ್ ಯಾವುದಿದೆ? ಎ ಮೈನಸ್ 2d, ಎ ಮೈನಸ್ ಡಿ. ಹೌದಾ? ಎ ಮೈನಸ್ 2d ಪ್ಲಸ್ ಎ ಮೈನಸ್ ಡಿ, ಇವೆರಡರ ಸಮ್ಗಿಂತ ಎಷ್ಟು ಹೆಚ್ಚಿದೆ? ಪ್ಲಸ್ 1. ಸೊ ಎಷ್ಟು ಹೆಚ್ಚಿದೆ? ಈಸ್ 5 ಹೆಚ್ಚಾ? 5 ಮೋರ್ ಅಲ್ವಾ, ವಿಚ್ ಈಸ್ ಪ್ಲಸ್ 5 ಅಂತ ಹಾಕೋಬೇಕು. 5 ಮೋರ್ ದ್ಯಾನ್ ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ 5 ಪ್ಲಸ್ ಅಂತ ಬರ್ಕೋತೀವಿ. ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು, ಇನ್ನು ಸಿಂಪ್ಲಿಫೈ ಮಾಡೋಣ, ಎ ಪ್ಲಸ್ ಎ 2a, ಮೈನಸ್ 2d ಮೈನಸ್ ಡಿ ಅಂದರೆ ಮೈನಸ್ 3d ಪ್ಲಸ್ 5 ಆಗುತ್ತೆ. ಸೊ ಇವಾಗ ಎನ ಈ ಕಡೆ ಕಳ್ಕೊಳ್ಳೋಣ, 3dನ ಈ ಕಡೆ ಕಳ್ಸೋಣ. ಯಾಕೆ ಕಳಿಸ್ತಾ ಇದೀವಿ ನಾವು? ಇಲ್ಲಿ ಮೈನಸ್ ಇದೆ, ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಇಲ್ಲಿ 2a ಇದೆ, ಇಲ್ಲಿ ಬರೀ ಎ ಇದೆ,
ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 2a ಮೈನಸ್ ಎ ಇಸ್ ಈಕ್ವಲ್ ಟು ಎ ಅಂತ ಬರ್ಕೋಬೋದು ನಾವು. ಸೊ ಹಂಗಂದರೆ ಟ್ರಾನ್ಸ್ಪೋಸ್ ಮಾಡ್ತಾ ಇದ್ದೀವಿ. ಈ 3d ಈ ಕಡೆ ಹೋದರೆ 3d ಪ್ಲಸ್ ಡಿ ಇಸ್ ಈಕ್ವಲ್ ಟು ಇಲ್ಲಿ 2a ಇದೆ ಮೈನಸ್ ಎ ಆಗುತ್ತೆ. 2a ಮೈನಸ್ ಎ ಪ್ಲಸ್ ಎ ಈ ಕಡೆ ಇರೋದು ಮೈನಸ್ ಈ ಕಡೆ ಬಂತು, ಮೈನಸ್ ಆಯಿತು, ಪ್ಲಸ್ 5 ಅಂತ ಆಗುತ್ತೆ. 3d ಪ್ಲಸ್ ಡಿ ಅಂದರೆ 4d ಈಸ್ ಈಕ್ವಲ್ ಟು 2a ಮೈನಸ್ ಎ ಅಂದರೆ ಎ ಪ್ಲಸ್ 5 ಅಂತ ಆಯಿತು. ಸೊ ಇವಾಗ ಎ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಾ, ಎಷ್ಟು 11 ಅಂತ ಗೊತ್ತು. ಸೊ ಹಂಗಂದರೆ 4d ಈಸ್ ಈಕ್ವಲ್ ಟು ಎ ಜಾಗದಲ್ಲಿ 11 ಸಬ್ಸ್ಟಿಟ್ಯೂಟ್ ಮಾಡೋಣ ಪ್ಲಸ್ 5. 4d ಈಸ್ ಈಕ್ವಲ್ ಟು 11 ಪ್ಲಸ್ 5 11 ಪ್ಲಸ್ 5 ಅಂದರೆ 16. 4 ಕೆಳಗಡೆ ಕಳ್ಸೋದು ಡಿ ಈಸ್ ಈಕ್ವಲ್ ಟು 16/4 ಅಂತ ಆಗುತ್ತೆ. 4 1 ಝಾ 4 4 ಝಾ ಡಿ ಈಸ್ ಈಕ್ವಲ್ ಟು 4 ಅಂತ ಆಯಿತು. ಎ ಮತ್ತು ಡಿ ಗೊತ್ತಾದರೆ ನಮ್ಮ ಪದಗಳನ್ನ ಕಂಡುಹಿಡಿಯೋದು ಸುಲಭ. ಫೈಂಡ್ ದ ಟರ್ಮ್ಸ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದ್ದಾರೆ. ಯಾವ ಟರ್ಮ್ಸ್ ಕಂಡುಹಿಡಬೇಕು? ಎ ಪ್ಲಸ್ ಡಿ ಎ ಪ್ಲಸ್ 2ಡಿನ ಅಲ್ಲ, ಯಾವ ಅಸ್ಯೂಮ್ ಮಾಡ್ಕೊಂಡಿದ್ವಿ ನಾವು, ಇದು a1ನ a ಮೈನಸ್ 2d ಅಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ. a ಮೈನಸ್ 2d ಈಸ್ ಈಕ್ವಲ್ ಟು 11 ಮೈನಸ್ 2 ಇಂಟು 4 ವಿಚ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 11 ಮೈನಸ್ 8 ಆಗುತ್ತೆ ವಿಚ್ ಈಸ್ 3. ಕರೆಕ್ಟಾ? 11 ಮೈನಸ್ 8 ಈಸ್ 3, ರೈಟ್. ಸೊ ಅದೇ ರೀತಿ a ಮೈನಸ್ 2d ಡಿ ಅಂತ ಅಂದ್ಕೊಂಡಿದ್ವಿ ವಿಚ್ ಈಸ್ 11 ಮೈನಸ್ 4 ವಿಚ್ ಈಸ್ ಈಕ್ವಲ್ ಟು 7 ಆಗುತ್ತೆ. ಅದೇ ರೀತಿ ಎ ಮೈನಸ್ ಎ ಅಂತ ಅಂದ್ಕೊಂಡಿದ್ವಿ ವಿಚ್ ಈಸ್ 11 ಅಂದರೆ ಎ ಪ್ಲಸ್ ಡಿ ಅಂತ ಅಂದ್ಕೊಂಡಿದ್ವಿ 11 ಪ್ಲಸ್ 4 ಆಗುತ್ತೆ ವಿಚ್ ಈಸ್ 15. ಅದೇ ರೀತಿ ಎ ಪ್ಲಸ್ 2d ಅಂತ ಅಂದ್ಕೊಂಡಿದ್ವಿ ವಿಚ್ ಈಸ್ 11 ಪ್ಲಸ್ 2 ಇಂಟು 4 ಅಂದರೆ 11 ಪ್ಲಸ್ 8 ಆಗುತ್ತೆ ವಿಚ್ ಈಸ್ 19. ಸೊ ಹಂಗಾರೆ ನಮ್ಮ ಪದಗಳು ಯಾವುದಾಯ್ತು? 3 7 11 15 19. ಸೊ ಈ ರೀತಿ ಏನು ಕ್ವಶನ್ಸ್ಗಳನ್ನ ಕೂಡ ಕೇಳಬಹುದು. ಇದು 3ನೇ ಟೈಪ್ ಆಫ್ ಕ್ವಶನ್ನು. ಇದನ್ನು ಕೂಡ ನಾನು ಇಲ್ಲಿ ಒಂದೆರಡು ಕ್ವಶನ್ಸ್ನ ಹಾಕಿದ್ದೀನಿ, ರೈಟ್. ಪ್ರಾಕ್ಟೀಸ್ ಮಾಡಿಬಿಟ್ಟು ಆನ್ಸರ್ ಏನು ಬಂತು ಅಂತ ಯು ಶುಡ್ ಟೆಲ್ ಇನ್ ಕಮೆಂಟ್ ಸೆಕ್ಷನ್. ಕಮೆಂಟ್ಸಲ್ಲಿ ನೀವು ಹೇಳಬೇಕು, ನಾನು ವೆರಿಫೈ ಮಾಡ್ತೀನಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ, ರೈಟ್. ನೆಕ್ಸ್ಟು 4ನೇ ಟೈಪ್ ಆಫ್ ಕ್ವಶನ್ನು ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 16 ಟರ್ಮ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಎನ್ ಈಸ್ ಈಕ್ವಲ್ ಟು ಎಷ್ಟು? 16 ಪದಗಳನ್ನು ಹೊಂದಿದೆ. ದ ಸಮ್ ಆಫ್ ಆಲ್ ಇಟ್ಸ್ ಟರ್ಮ್ಸ್ ಎಲ್ಲ ಪದಗಳ ಮೊತ್ತ ಅಂದರೆ A16 ಈಸ್ ಈಕ್ವಲ್ ಟು 768. ಓಕೆನಾ? ಇಫ್ ದ ಲಾಸ್ಟ್ ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 93, ಕೊನೆಯ ಪದ A16 ಈಸ್ ಈಕ್ವಲ್ ಟು 93, ದೆನ್ ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಎಲ್ಲೇ ಆಗಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಡುಹಿಡಿರಿ ಅಂದರೆ ಎ ಕಂಡುಹಿಡಿಬೇಕು, ಡಿ ಕಂಡುಹಿಡಿಬೇಕು. ಸೊ ಇದನ್ನು ಯೂಸ್ ಮಾಡಿಕೊಂಡು ಏನಾದ್ರು ಹೊಳಿತಿದೆಯಾ ನಿಮಗೆ? ಸಾರಿ, ಇಲ್ಲಿ ಎ ಅಂತ ಬರೆದ್ಬಿಟ್ಟು ನಾನು ಸಮ್ ಅಂತ ಕೊಟ್ಟಿದ್ದಾರಲ್ವಾ, ಸಮ್ ಅಂತ ಕೊಟ್ಟಿದ್ದಾರೆ ಅಂದರೆ S16 ಅದು, ಹೌದಾ? S16 ಈಸ್ ಈಕ್ವಲ್ ಟು 768. ಅದೇ ರೀತಿ A16 ಈಸ್ ಈಕ್ವಲ್ ಟು 93. ಸೊ ಯಾವುದೋ ಒಂದು ಫಾರ್ಮುಲಾ ಇದೆ, ಎ ಪ್ಲಸ್ ಎ ಎನ್. ಯಾವುದದು? SN ಈಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್, ಹೌದಾ? ಸೊ ಎ ಎನ್ ವ್ಯಾಲ್ಯೂ ಗೊತ್ತು 93 ಅಂತ, ಎನ್ ವ್ಯಾಲ್ಯೂ ಗೊತ್ತು 16 ಅಂತ, SN ವ್ಯಾಲ್ಯೂ ಗೊತ್ತು 768 ಅಂತ. ಎ ವ್ಯಾಲ್ಯೂ ಕಂಡುಹಿಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ. SN ಅಂದರೆ S16 ಈಸ್ ಈಕ್ವಲ್ ಟು ಎಷ್ಟು? 768 ಈಸ್ ಈಕ್ವಲ್ ಟು ಎನ್ ಜಾಗದಲ್ಲಿ ಏನಿದೆ? 16 ಅಂತ ಇದೆ, ಡಿವೈಡೆಡ್ ಬೈ 2 ಇಂಟು ಎ ಗೊತ್ತಿಲ್ಲ, ಕಂಡುಹಿಡಬೇಕು. ಎ ಪ್ಲಸ್ ಎ ಎನ್ ಎಷ್ಟು ಅಂತ ಕೊಟ್ಟಿದ್ದಾರೆ? 93 ಅಂತ, 93. ಸೊ 2 1 ಝಾ 2 8 ಝಾ 8 ಕೆಳಗಡೆ ಕಳಿಸೋರು 768 ಡಿವೈಡೆಡ್ ಬೈ 8 ಆಗುತ್ತೆ, ಈಸ್ ಈಕ್ವಲ್ ಟು ಎ ಪ್ಲಸ್ 93. ಕರೆಕ್ಟ್? ಸೊ 8 1 ಝಾ 8, 8 9 ಝಾ 72, 4 ಮಿಕ್ತು 48 ಆಯಿತು, 8 6 ಝಾ 48. ಕರೆಕ್ಟಾ? 96 ಉಳಿತಿಲ್ಲಿ. ಸೊ ಹಂಗಂದರೆ ಎ ಪ್ಲಸ್ 93 ಈಸ್ ಈಕ್ವಲ್ ಟು 96 ಆಯಿತು. 93 ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದ್ರೆ ಎ ಈಸ್ ಈಕ್ವಲ್ ಟು 96 ಮೈನಸ್ 93. ಹಂಗಂದರೆ ಎ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? ಎ ಈಸ್ ಈಕ್ವಲ್ ಟು 3 ಅಂತ ಬಂತು. ಎ ವ್ಯಾಲ್ಯೂ ನಮಗೆ 3 ಅಂತ ಬರ್ತಾ ಇದೆ. ಎ ಗೊತ್ತಾಯಿತು, ಬಟ್ ಡಿ ಕಂಡುಹಿಡಿಬೇಕಲ್ಲ. ಡಿ ಹೆಂಗೆ ಕಂಡುಹಿಡ? ಎ ಎನ್ ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ ಕೂಡ ಗೊತ್ತು. ಎ ಎನ್ ಫಾರ್ಮುಲಾ ಏನು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಹೌದಾ? ಎ ಎನ್ ವ್ಯಾಲ್ಯೂ ಗೊತ್ತು 93 ಅಂತ, ಎ ವ್ಯಾಲ್ಯೂ ಇವಾಗೇನು ಕಂಡುಹಿಡಿದೆ 3 ಅಂತ ಗೊತ್ತಾಗಿದೆ. ಎನ್ ವ್ಯಾಲ್ಯೂ 16 ಅಂತ ಅವರೇ ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ ಮಾತ್ರ ಅನ್ನೋನ್ ಇಲ್ಲಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ. 93 ಈಸ್ ಈಕ್ವಲ್ ಟು ಎ ಅಂದರೆ 3 ಪ್ಲಸ್
ಎನ್ ಅಂದರೆ 16 ಮೈನಸ್ 1 ಇಂಟು ಡಿ. ಸೊ 3 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋದರೆ 93 ಮೈನಸ್ 3 ಆಗುತ್ತೆ ಈಸ್ ಈಕ್ವಲ್ ಟು 16 ಮೈನಸ್ 1 ಆದರೆ 15 ಇಂಟು ಡಿ 15d. 93 ಮೈನಸ್ 3 ಅಂದರೆ 90 ಈಸ್ ಈಕ್ವಲ್ ಟು 15d. ಸೊ 15ನ ಕೆಳಗಡೆ ಕಳಿಸಿದ್ರೆ 90 ಡಿವೈಡೆಡ್ ಬೈ 15 ಈಸ್ ಈಕ್ವಲ್ ಟು ಡಿ ಅಂತಾಯಿತು. 15 1 15 6 ಹಾಗಂದ್ರೆ ಡಿ ವ್ಯಾಲ್ಯೂ 6 ಅಂತ ಬಂತು ನಮಗೆ. ಸೊ ಡಿ ವ್ಯಾಲ್ಯೂ ಕೂಡ ಗೊತ್ತಾಯಿತು. ಏನು ಕಂಡಿಡಿಯಕ್ಕೆ ಕೇಳಿದರೆ ಆಲ್ಸೋ ಶೋ ದಟ್. ಸೊ ಫಸ್ಟು ಎ ಪಿ ಕಂಡಿಡಿಯಕ್ಕೆ ಕೇಳಿದರೆ ಎ ಪಿ ಬರೆಯೋಣ. ಎ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಎ ವಿಚ್ ಇಸ್ 3, 3 ಪ್ಲಸ್ 6 ವಿಚ್ ಈಸ್ 9, 9 ಪ್ಲಸ್ 6 ಅಂದರೆ 15, ಡಾಟ್ ಡಾಟ್ 3 ಪದಗಳು ಬರೆದ್ರೆ ಸಾಕು ಎ ಪಿ ಬರೀರಿ ಅಂತ ಕೇಳಿದಾಗ. ಸೊ ಎ ಪಿ ಸಿಕ್ತು. ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ಆಲ್ಸೋ ಶೋ ದಟ್ ದ ಸಮ್ ಆಫ್ ಆಲ್ ದ ಟರ್ಮ್ಸ್ ವಿಚ್ ಈಸ್ ಯಾವುದು, ಸಮ್ ಆಫ್ ಆಲ್ ದ ಟರ್ಮ್ಸು S16. ಟು ಪ್ರೂವ್ ಅಥವಾ ಟು ಶೋ ಏನು, A16 ಈಸ್ ಈಕ್ವಲ್ ಟು ಅಂತೇನು ಬರ್ತಾ ಇದ್ದೀನಿ S16 ಹೌದಲ್ವಾ. S16 ಈಸ್ ಈಕ್ವಲ್ ಟು 3 times the sum of first 16 odd natural numbers. Sum of first 16 odd natural numbers ಅಂದರೆ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನು, n ಸ್ಕ್ವಯರ್. ಹಂಗಂದ್ರೆ 3 ಇಂಟು n ಸ್ಕ್ವಯರ್ ಅದನ್ನು ಪ್ರೂವ್ ಮಾಡಬೇಕು. S16 ಎಷ್ಟು 768 ಈಸ್ ಈಕ್ವಲ್ ಟು 3 ಇಂಟು ಎಷ್ಟಿದು n ಅಂದರೆ 16 ಪದಗಳು ಅಂತ ಕೊಟ್ಟಿದ್ದಾರೆ 16 ಸ್ಕ್ವಯರ್ ವಿಚ್ ಈಸ್ 3 ಇಂಟು 16 ಇಂಟು 16 ಅಂದರೆ 256. 16 ಇಂಟು 16 ಅಂದರೆ 256. 256 ಮಲ್ಟಿಪ್ಲೈ ಮಾಡಿ 256 ಇಂಟು 3 6 8 1 ಕ್ಯಾರಿ 15 16 1 ಕ್ಯಾರಿ 768. 768 ಈಸ್ ಈಕ್ವಲ್ ಟು 768 LHS ಈಸ್ ಈಕ್ವಲ್ ಟು RHS. ಸೊ ಇದು ಹೆಂಗೆ ಬಂತು n ಸ್ಕ್ವಯರ್ ಅಂತ ಹೆಂಗೆ ಗೊತ್ತಾಯಿತು ಸರ್ ನಿಮ್ಗೆ, ನಾನು ಹೇಳ್ಕೊಟ್ಟೀನಿ. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದರೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಅಂತ ಮಾತ್ರ ಕೇಳಿದ್ರೆ Sn ಈಸ್ ಈಕ್ವಲ್ ಟು n ಇಂಟು n ಪ್ಲಸ್ 1/2 ಅಂತ ಆಗುತ್ತೆ. ಅದೇ ಫಸ್ಟ್ n ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ ಮೊದಲ n ಸ್ವಾಭಾವಿಕ ಸಮ ಸಂಖ್ಯೆಗಳು ಅಂತ ಕೇಳಿದ್ರೆ Sn ಈಸ್ ಈಕ್ವಲ್ ಟು n ಇಂಟು n ಪ್ಲಸ್ 1 ಮಾತ್ರ ಆಗುತ್ತೆ. ಇದು ಯಾವುದಿದು, ದಿಸ್ ಈಸ್ ಈವನ್ ಸಮ ಸಂಖ್ಯೆಗಳು ಹೌದಾ. ಅದೇ ರೀತಿ Sn ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದ್ರೆ ಅಂದರೆ ಸ್ವಾಭಾವಿಕ ಬೆಸ ಸಂಖ್ಯೆಗಳು ಅಂತ ಕೇಳಿದ್ರೆ n ಸ್ಕ್ವಯರ್ ಆಗುತ್ತೆ. ಯಾವುದಿದು ಆಡ್ ಅಥವಾ ಬೆಸ ಸಂಖ್ಯೆಗಳ ಮೊತ್ತ n ಸ್ಕ್ವಯರ್ ಆಗುತ್ತೆ. ಈ ಮೂರು ಜ್ಞಾಪಕಿದ್ರೆ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ಬೋದು. ಸೊ ಇದೇ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಸೊ ಇಂಪಾರ್ಟೆಂಟ್ ಕ್ವಶನ್ ಇದು, ಪ್ರಾಕ್ಟೀಸ್ ದಿಸ್. ಅದೇ ರೀತಿ ಮುಂದಕ್ಕೆ ಇನ್ನೊಂದು ಕ್ವಶನ್ ಇದೆ, ಇದೊಂದು ಸ್ವಲ್ಪ ಬೋನಸ್ ಅಂತ ತಗೊಳ್ಳಿ ನೀವು. ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 37 ಟರ್ಮ್ಸ್ ಅಂತ ಹೇಳ್ತೀರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 37 ಪದಗಳಿವೆ ಅಂತ ಹೇಳ್ತೀರಿ. 37 ಒಂದು ಬೆಸ ಸಂಖ್ಯೆ, ಆಡ್ ನಂಬರ್ ನಮ್ಗೆ ಗೊತ್ತಿರಲಿ. ಅದರ 3 ಮಧ್ಯದ ಪದಗಳ ಮೊತ್ತ. ಇವಾಗ A1 A2 A3 ಡಾಟ್ 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 ಮಧ್ಯದಲ್ಲಿ ಯಾವುದೋ ಒಂದು ಪದ ಇರುತ್ತೆ ಡಾಟ್ 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 ಲಾಸ್ಟಿಗೆ AN ಅಂತ ಇರುತ್ತೆ ಅಥವಾ A37 ಅಂತ ಇಟ್ಕೊಳ್ಳಿ. ಇಲ್ಲಿ 37 ಪದ ಇದೆ ಅಂತ ಹೇಳಿದ್ದಾರೆ. ಹಿಂದಿನ ಪದ A36 A35. ಅದೇ ರೀತಿ ಹಿಂದಕ್ಕೆ ಬಂದರೆ ಇಲ್ಲೆಲ್ಲೋ ಒಂದು ಕಡೆ ಮಧ್ಯದಲ್ಲಿ 3 ಪದಗಳಿರ್ತವೆ ಹೌದಾ. ಆ ಮಧ್ಯದ 3 ಪದಗಳ ಮೊತ್ತ ಎಷ್ಟಂತ ಹೇಳ್ತಿದ್ದಾರೆ, 225 ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದಿ ಸಮ್ ಆಫ್ ಇಟ್ಸ್ ಲಾಸ್ಟ್ 3 ಟರ್ಮ್ಸ್. ಲಾಸ್ಟ್ 3 ಟರ್ಮ್ಸ್ ಯಾವುದ್ಯಾವುದು, A37 A36 A35. ನಾನು ಏನು ಎಕ್ಸ್ಪ್ಲೈನ್ ಮಾಡಿ ಬಿಡ್ತೀನಿ, ಆನ್ಸರ್ ಏನು ಅಂತ ನೀವೇ ಹೇಳಬೇಕಾಗುತ್ತೆ ಓಕೆನಾ. ಸೊ ಇವಾಗ ಮಧ್ಯದ 3 ಪದಗಳು ಯಾವ್ಯಾವು ಅದು ಗೊತ್ತಾಗಬೇಕು ನಮಗೆ. ಒಂದು ಕೆಲಸ ಮಾಡೋಣ, ಎಷ್ಟು ಪದಗಳಿವೆ, 37 ಪದಗಳಿವೆ, 37 ಪದಗಳಿವೆ ಹೌದಾ. ಸೊ ಡಿವೈಡೆಡ್ ಬೈ 2 ಮಾಡಿ. ಡಿವೈಡ್ ಬೈ 2. ಇವಾಗ ಒಂದು ಆ್ಯಪಲ್ ಇದೆ ಅಂತ ಇಟ್ಕೋಣ, ಅರ್ಧ ಮಾಡ್ಬೇಕಂದ್ರೆ ಮಧ್ಯದಲ್ಲಿದು ಅಂತ ಹೇಳ್ತೀರಲ್ವಾ. ಮಧ್ಯದ ಪದ ಅಂದರೆ ಅರ್ಧ ಈ ಕಡೆ ಅರ್ಧ ಈ ಕಡೆ, ಮಧ್ಯದಲ್ಲಿ ಯಾವುದಿದೆ ಅಂತ ಗೊತ್ತಾಗುತ್ತೆ. ನಾವೇನು ಮಾಡೋಣ, ಒಂದು ಆ್ಯಪಲ್ನ ಕಟ್ ಮಾಡಿ ಅಂದರೆ ಅರ್ಧ ಮಾಡ್ಬೇಕಾದ್ರೆ ಡಿವೈಡ್ ಬೈ 2 ಮಾಡ್ತೀವಿ. ಅದೇ ರೀತಿ ಇಲ್ಲಿ ಡಿವೈಡ್ ಬೈ 2 ಮಾಡ್ತಾ ಇದ್ದೀವಿ. 37ನ ಹೇಗಾಗುತ್ತೆ ಅವಾಗ 1 2 1 7 ಆಗುತ್ತೆ ವಿಚ್ ಈಸ್ 8.5. 18.5 ಬರ್ತಾ ಇದೆಯಾ, 18.5 ಬರ್ತಾ ಇದೆ. ಹಂಗಂದ್ರೆ 18ನೇ ಪದ 19ನೇ ಪದ 20ನೇ ಪದ 3 ಪದಗಳು ಮೊತ್ತ ಅಂತ ಹೇಳ್ತಿರೋದು. ಅಂದರೆ ಸೊ ಇದೇ ರೀತಿ A15 A16 A17 A18 A19
A20, A21, A22. ಸೊ ಇವಾಗ ನಮ್ಮ ಪದ ಎಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲಿ ಬರ್ತಿದೆ. ಅರ್ಧ ಅಂದರೆ ಇಲ್ಲಿ. ಮಧ್ಯದ 3 ಪದಗಳಂದ್ರೇನು? 1, 2, 3. ಸೊ ಈ 3 ಪದಗಳನ್ನ ನಾವು ತಗೋಬೇಕಾಗತ್ತೆ. ಯಾಕೆ? ಸೊ ಇದು ಮಧ್ಯದ ಪದ ಆ್ಯಕ್ಚುಲಿ, ಹೌದಾ? n+1/2 ಮಾಡಬೇಕು. n+1/2 ವಿಚ್ ಈಸ್ 37 + 1/2 ಅಂದರೆ 38/2 ಆಗುತ್ತೆ. 2 1s 2, ಎಷ್ಟಾಗುತ್ತೆ? 2 1s 2, 18 ಅಲ್ಲ 19 ಆಗುತ್ತೆ. ವಿಚ್ ಈಸ್ A19 ಒಂದು ಪದ ಆಗುತ್ತೆ, ಹಿಂದಿನ ಪದ A18 ಆಗುತ್ತೆ, ಮುಂದಿನ ಪದ A20 ಅಂತ ಆಗುತ್ತೆ. ಸೊ ಮಧ್ಯದ 3 ಪದಗಳು ಯಾವ್ದಾಯ್ತು? A18, A19, A20. ಸೊ ಈ 3 ಪದಗಳ ಮೊತ್ತ ಎಷ್ಟಾಗ್ತಾ ಇದೆ ಅವ್ರು ಹೇಳ್ತಿದ್ದಾರೆ? 225 ಅಂತ. ಅದನ್ನು ಬರ್ಕೋಣ ಇಲ್ಲಿ. A18 + A19 + A20 = 225. ಸ್ಪ್ಲಿಟ್ ಮಾಡಿ ಬರಿಬೋದಾ ಇದನ್ನ? A+17D ಪ್ಲಸ್ ಇದನ್ನ A+18D ಅಂತ ಬರಿಬೋದು, ಪ್ಲಸ್ A+19D ಅಂತ ಬರಿಬೋದು, = 225. ಇದು 225 ಅಲ್ಲ ಇದು? ಓಕೆ. ಸೊ ಇದು ಫಸ್ಟ್ ಈಕ್ವೇಷನ್ ಆಯಿತು. ಅದೇ ರೀತಿ ಲಾಸ್ಟ್ 3 ಪದಗಳ ಮೊತ್ತ ಅಂತ ಹೇಳ್ತಿದ್ದಾರೆ. ಲಾಸ್ಟ್ 3 ಟರ್ಮ್ಸ್ಗಳ ಮೊತ್ತ ಅಂತ ಹೇಳಿದಾಗ ಏನು ಮಾಡಬೇಕಾಗುತ್ತೆ ನಾವು? ಲಾಸ್ಟ್ 3 ಟರ್ಮ್ಸ್ ಯಾವುದು? A37, A36, A35. ಇವು ಲಾಸ್ಟ್ 3 ಪದಗಳ. ಸೊ ಹಂಗಂದ್ರೆ ಅದನ್ನು ಬರ್ಕೋಣ ಇಲ್ಲಿ. ಲಾಸ್ಟ್ 3 ಪದಗಳ ಮೊತ್ತ ಇದು ಫಸ್ಟ್ ಈಕ್ವೇಷನ್ ಆಯಿತು. A35 + A36 + A37 ಇವರ ಮೊತ್ತ ಎಷ್ಟು ಅಂತ ಹೇಳ್ತಿದ್ದಾರೆ? ಈಸ್ 429. ಅವ್ರ ಮೊತ್ತ ಅಂದಿದ ತಕ್ಷಣ ಪ್ರತಿ ಸರ್ತಿ ನಾವು SN ತಗೋಬೇಕಂತ ಏನಿಲ್ಲ. ಫಸ್ಟ್ n ಟರ್ಮ್ಸ್ ಸಮ್ ಅಂತ ಹೇಳಿದ್ರೆ ಮಾತ್ರ ನಾವು SN ತಗೋತೀವಿ. ಸೊ SN ತಗೊಳ್ಳೋದು ಯಾವಾಗ? ಫಸ್ಟ್ n ಟರ್ಮ್ಸ್ ಆಫ್ AP ಇದು ಸಮ್ ಅಂತ ಹೇಳಿದಾಗ, ಮೊದಲ n ಪದಗಳ ಮೊತ್ತ ಅಂತ ಹೇಳಿದಾಗ ಮಾತ್ರ SN ತಗೋತೀವಿ. ಇಲ್ಲಾಂದರೆ A18, A19 ಈ ರೀತಿ ಸ್ಪ್ಲಿಟ್ ಮಾಡಿ ಬರ್ಕೋಬೇಕಾಗುತ್ತೆ. A + A ಅಂದರೆ 3A ಪ್ಲಸ್ 17 + 18 ಎಷ್ಟಾಗುತ್ತೆ? 17 + 17 34, 35 ಆಯಿತು. 45, 55, 54 ಆಗುತ್ತೆ. 54D = 225. ಸೊ ಇವಾಗ ಇಲ್ಲಿ ಏನಾರು ಮಾಡ್ಬೋದಾ? ಏನು ಬೇಡ, ಹಿಂಗೆ ಇಟ್ಕೋಣ ಸದ್ಯಕ್ಕೆ ಫಸ್ಟ್ ಈಕ್ವೇಷನ್ ಅಂತ. ಸೊ ಇಲ್ಲೂ ಅಷ್ಟೇ, ಇದನ್ನು A+34D ಪ್ಲಸ್ A+35D ಪ್ಲಸ್ A+36D = 429. ಏನು ಮಾಡಿದ್ವಿ ಇಲ್ಲಿ? A35ನ A+34D ಅಂತ ಬರೆದ್ವಿ, A36ನ A+35 ಅಂತ, A37ನ A+36D ಅಂತ ಬರೆದಿದ್ವಿ. ಆ್ಯಡ್ ಮಾಡಿ A + A ಅಂದರೆ 3A ಪ್ಲಸ್ 34 + 35 ಅಂದರೆ 35 + 35 70 ಆಗುತ್ತೆ, ಅಂದರೆ 69 ಆಯಿತು. 69 + 30 ಅಂದರೆ 109 ಆಯಿತು. ಪ್ಲಸ್ 6 ಅಂದರೆ 115D = 429. ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಷನ್ 2. ಕರೆಕ್ಟಾಗಿದೆ ಅಂತ ಅನ್ಕೋತೀನಿ. 34 ಪ್ಲಸ್ ಅಂದರೆ 60 + 69 ಪ್ಲಸ್ 69 ಪ್ಲಸ್ 30 ಅಂದರೆ 99. 105 ಅಲ್ಲ ಇದು? 105. ಓಕೆನಾ? ಸೊ 2 ಈಕ್ವೇಷನ್ ಬಂದಿದೆ. ಏನು ಮಾಡ್ಬೋದು ಇಲ್ಲಿ? ಆಬ್ವಿಯಸ್ಲಿ A D 2 ಏನು ಈಕ್ವೇಷನ್ಸ್ ಇದು? ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸು. ಇಲ್ಲೂ 3A ಇದೆ, ಇಲ್ಲೂ 3A ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಇದೆ. ಸೇಮ್ ಸಿಂಬಲ್ಸ್ ಇದ್ದಾಗ ಏನು ಮಾಡ್ತೀವಿ? ಸಬ್ಟ್ರಾಕ್ಟ್ ಮಾಡ್ತೀವಿ. ಯಾವುದರಿಂದ ಯಾವ್ದು ಸಬ್ಟ್ರಾಕ್ಟ್ ಮಾಡೋಣ? 105ಅಲ್ಲಿ 54ನ ಮೈನಸ್ ಮಾಡೋದು ಈಸಿ, ಹೌದಲ್ವಾ? ಅದಕ್ಕೆ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಅಂತ ಮಾಡ್ತೀವಿ. ಓಕೆನಾ? ಅವಾಗ ಏನಾಗುತ್ತೆ? ಸೊ 3A ಕ್ಯಾನ್ಸಲ್ ಆಗುತ್ತೆ. 105 - 54 ಎಷ್ಟು ಬರುತ್ತೆ? 105 - 54 ಅಂದರೆ 1 ಉಳಿತು. 10ಅಲ್ಲಿ 5 ಹೋದರೆ 5 ಉಳಿತು. 51 ಉಳಿತಾ? 51D = ಇಲ್ಲಿ 429 - 225 ಅಂದರೆ 429 - 225 4 ಉಳಿಯುತ್ತೆ. 0 2 204 204 ಆಗುತ್ತೆ. 51 ಕೆಳಗಡೆ ಕಳಿಸಿ. D = 204 / 51. ಸೊ 1 × 4 ಅಂದರೆ 4 ಅಂದರೆ 5 × 4 ಅಂದರೆ 20 ಅಂದರೆ 51 4s 204 ಆಗುತ್ತೆ. ಅಂದರೆ ಡಿ ವ್ಯಾಲ್ಯೂ ನಮಗೆ D = 4 ಅಂತ ಬರ್ತಾ ಇದೆ. D = 4 ಅಂತ ಬಂದರೆ ಎ ಕಂಡುಹಿಡಿಯೋದು ಸುಲಭ. ಹೆಂಗೆ? ಡಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎ. = ಏನು ಬಂತು ಅಂತ ಹೇಳಬೇಕು ಕಮೆಂಟ್ ಸೆಕ್ಷನಲ್ಲಿ.
ಏನು ಕಂಡುಹಿಡಿಯ ಕೇಳಿದರೆ ಆಗಿದ್ದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಎ ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಟು ಡಿ ಸಾರಿ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ಟು ಡಿ ಪ್ಲಸ್ ಡಾಟ್ 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 ಅದನ್ನು ಕೂಡ ಮಾಡ್ತೀರ. ಓಕೆನಾ? ಸೊ ಹೆಂಗೆ ಮಾಡೋದು ಇಲ್ಲಿ ನಾನು ಏನಕ್ಕೆ ಮಾಡ್ತಾ ಇಲ್ಲ, ಯಾಕಂದರೆ ಈಕ್ವೇಷನ್ನ ಕ್ಯಾನ್ಸಲ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈ ವ್ಯಾಲ್ಯೂನ ತೊಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಡಿ. ವೆರಿ ಸಿಂಪಲ್. ಸೊ ಈ ರೀತಿ ಟೈಪ್ ಆಫ್ ಕ್ವಶನ್ಸ್ನ ನಾವು ಇಲ್ಲಿ ನೋಡ್ತೀವಿ, ಫೈನಲ್ ಎಕ್ಸಾಮಲ್ಲಿ ನೋಡ್ಬೋದು. ಆಲ್ಮೋಸ್ಟ್ 5 ಟೈಪ್ ಆಫ್ ಕ್ವಶನ್ಸ್ ಹೇಳ್ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಕೂಡ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ನೀವು ಶಿಸ್ತಿನಿಂದ ಈ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ನ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ಗಳನ್ನ ಹೇಳ್ತೀರಾ ಅಂತ ನಂಬ್ತಾ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸೋಣ. ಇದೇ ರೀತಿ ಬೇರೆ ವೀಡಿಯೋಸ್ ಬೇಕಂದ್ರೆ ಕೂಡ, ಅಂದರೆ ಬೇರೆ ಚಾಪ್ಟರಿಂದ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್ಸು ಫೈನಲ್ ಎಕ್ಸಾಮ್ ಓರಿಯೆಂಟೆಡ್ಡು ಬೇಕಂತ ಅನಿಸಿದ್ರೆ ಅದನ್ನು ಕೂಡ ನೀವು ನಮಗೆ ತಿಳಿಸಿ, ಅದನ್ನು ಕೂಡ ನಾವು ನಿಮಗೆ ನಮ್ಮ ಪರೀಕ್ಷೆ ತಂಡ ಇಂದ ತೊಗೊಂಬಂದು ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ನಾವು ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ವೆಲ್, ಆಲ್ ದ ಬೆಸ್ಟ್, ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.